ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ಮಾರ್ಚ್ 17ನೇ ತಾರೀಕು ಈ ಡೇಟ್ ಅಥವಾ ಈ ದಿನ ಅಂತ ಅಂದಾಗ ನಮಗೆಲ್ರಿಗೂ ಕೂಡ ಸ್ಪೆಷಲಿ ಪ್ರತಿಯೊಬ್ಬ ಕನ್ನಡಿಗರಿಗೆ ನೆನಪಾಗೋದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಎಸ್, ಅಪ್ಪು ಅಂದರೆ ಸಾಕಷ್ಟು ನೆನಪುಗಳಿದೆ. ಅವರಿದ್ದಾಗ ಅವರು ಮಾಡ್ತಾ ಇದ್ದಂತಹ ಸಿನಿಮಾಗಳು ಮತ್ತು ಅವರ ವ್ಯಕ್ತಿತ್ವ, ಅಂದರೆ ಜನರ ಜೊತೆ ಅವರಿದ್ದಂತಹ ರೀತಿ, ಸರಳತೆ ಮತ್ತು ಚಿತ್ರರಂಗದ ಬಗ್ಗೆ ಇದ್ದಂತಹ ಅಪಾರವಾದಂತಹ ಪ್ರೀತಿ, ಕಾಳಜಿ ಇದೆಲ್ಲವನ್ನು ಕೂಡ ನೋಡಿದ್ವಿ. ಅವರು ಹೋದ ನಂತರ ಅಪ್ಪು ಅವರು ಇವತ್ತು ನಾಡಿನ ಮೂಲೆ ಮೂಲೆಗೂ ಕೂಡ ತಲುಪಿದ್ದಾರೆ. ಅಂದರೆ ನೀವು ಇವತ್ತು ಅಪ್ಪು ಅವ್ರನ್ನ ಎಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕಾಗತ್ತೆ. ಸೊ ಎಲ್ಲಿ ಹೋದರೂ ಕೂಡ ಅಪ್ಪು ಅವರ ಒಂದು ಭಾವಚಿತ್ರ ಕಾಣುತ್ತೆ, ಅವರ ಬಗ್ಗೆ ಒಂದು ಮಾತಿರುತ್ತೆ ಅಥವಾ ಅವ್ರ ಬಗ್ಗೆ ಒಂದು ಚರ್ಚೆ ಇರುತ್ತೆ. ಎಸ್, ಅದು ಅವರು ಗಳಿಸಿದಂತಹ ಪ್ರೀತಿ. ಅಂದರೆ ಒಬ್ಬ ನಟ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನರ ಪ್ರೀತಿಯನ್ನು ಸಂಪಾದಿಸೋಕ್ಕೆ ಸಾಧ್ಯ ಅಂತ ಹೇಳಿದರೆ ಬರೀ ನಟನೆಯಿಂದ ಸಾಧ್ಯ ಇಲ್ಲ, ಅದು ಅವ್ರ ವ್ಯಕ್ತಿತ್ವ ಮತ್ತು ಅವರು ಮಾಡಿದಂತಹ ಸೇವೆಗಳು. ಈಗ ನಾವು ಅಪ್ಪು ಅವರ ನೆನಪಿನ ಪಯಣವನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಇವತ್ತು ಪವನ್ ಒಡೆಯರ್. ಎಸ್, ಅಪ್ಪು ಅವರ ಜೊತೆ ಬಹಳ ಆತ್ಮೀಯ ಒಡನಾಟವನ್ನು ಹೊಂದಿದ್ರು. 2 ಸಿನಿಮಾವನ್ನು ಅಪ್ಪು ಅವರಿಗೆ ನಿರ್ದೇಶನ ಮಾಡಿದರು ಮತ್ತು ಅಪ್ಪು ಅವರ ಆತ್ಮೀಯತೆಯನ್ನು ಅಥವಾ ಅಪ್ಪು ಅವರ ಸ್ನೇಹವನ್ನು ಸಂಪಾದಿಸಿದ ಕೆಲವರಲ್ಲಿ ಇವರು ಕೂಡ ಒಬ್ಬರು. ಸೊ ಪವನ್ ಒಡೆಯರ್ ಅವರೇ, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಓಕೆ. ಸೊ ಅಶೋಕ್ ಅವ್ರನ್ನು ಭಾಳ ವರ್ಷಗಳ ನಂತರ ಮೀಟ್ ಆಗ್ತಾ ಇದ್ದೀವಿ, ಅದು ಒಂದು ಖುಷಿ ಇದೆ. ಹೆಚ್ಚು ಕಮ್ಮಿ ಒಂದು 2 ವರ್ಷ ಆಯಿತು. ಆರಾಮಾಗಿ 2 ವರ್ಷ ಆಯಿತು. ನೀವು ಬಾಂಬೆಗೆ ಹೋಗ್ಬಿಟ್ರಿ ಅಲ್ಲ? ಓಕೆ, ಲೆಟ್ ಸ್ಟಾರ್ಟ್ ವಿತ್ ಅಪ್ಪು ಸರ್. ಅಂದರೆ ನೀವು ಮುನ್ನುಡಿ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗಾಗಿ ಅಪ್ಪು ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಬಹುಶಃ ವೆರಿ ಫ್ಯೂ ಆ್ಯಕ್ಟರ್ಸ್ ಗೆಟ್ಸ್ ದಟ್ ಬ್ಲೆಸ್ಸಿಂಗ್ಸ್ ಅಂತ ಅನ್ಸುತ್ತೆ. ಅಂದರೆ ಅವ್ರಿಗೆ ಜನರೇಷನ್ ಆಡಿಯನ್ಸ್ ಇದ್ದಾರೆ, ಒಂದು ಜನರೇಷನ್ ಅಂತಲ್ಲ. ಅಂದರೆ ನಾವು ಚಿಕ್ಕ ಹುಡುಗರು ಇದ್ದಾಗ ಅವ್ರದ್ದು ಭಕ್ತ ಪ್ರಹ್ಲಾದ, ಬೆಟ್ಟದ ಸಿನಿಮಾನ ನಾವು ನೋಡಿರ್ತೀವಿ. ನಮ್ಮ ತಂದೆ ತಾಯಿಗಳೂ ಅದನ್ನ ನೋಡಿರ್ತಾರೆ, ಅವ್ರ ತಂದೆ ತಾಯಿಗಳೂ ಕೂಡ ಅದನ್ನ ನೋಡಿರ್ತಾರೆ. ಈಗ ಏನಾಗುತ್ತೆ, ಅವರೇ ದೊಡ್ಡವರಾಗಿ ಅಪ್ಪು ಅಂತ ಸಿನಿಮಾ ಮಾಡಿದಾಗ ನಾನು 10th ಅವಾಗ. ಸೊ ನಮ್ಮ ತಂದೆ ತಾಯಿನೂ ಆ ಸಿನಿಮಾನ ನೋಡಿರ್ತಾರೆ. ಅಪ್ಪು ಸರ್ ಹೀರೋ ಆದಾಗ ನೀವು 10th? ನಾನು 10th. ಸೊ ಅದೇ ಈ ತರ ಒಂದು ಜನರೇಷನ್ ಆಡಿಯನ್ಸ್ ಇರುತ್ತೆ ಗೊತ್ತಾ, 3 ಜನರೇಷನ್ ಆಡಿಯನ್ಸ್ ಅವ್ರಿಗಿರೋದು ಅಪ್ಪು ಸರ್ಗೆ. ಸೊ ದಟ್ ಈಸ್ ವೆರಿ ರೇರ್. ಆ ಥರ ಒಂದು ಒಬ್ಬ ನಟರಿಗೆ ಹಂಗೆ ಸಿಗೋದು ವೆರಿ ರೇರ್. ಸೊ ಅಪ್ಪು ಸರ್ ಮೊದಲನೇದಾಗಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೀತಿಯ ಪುತ್ರ, ಸರಿನಾ? ಬಟ್ ಎಲ್ಲೂ ಒಂದು ಕಡೆ ಅಂದರೆ ಅವರು ಪವರ್ ಅನ್ನೋದನ್ನ, ಅಧಿಕಾರ ಅನ್ನೋದನ್ನ ಅಥವಾ ಒಂದು ಹುಟ್ಟಿನಿಂದನೇ ನೋಡಿದ್ದಾರೆ. ಅಂದರೆ ಒಂದು ಅಭಿಮಾನ ಆಗ್ಬೋದು, ಆ ಅಭಿಮಾನದ ಪವರ್ ಏನು ಅನ್ನೋದಾಗ್ಬೋದು, ಅದನ್ನ ಅವ್ರ ತಂದೆ ಕೈ ಹಿಂಗಂದ್ರೆ ಎಷ್ಟು ಲಕ್ಷ ಜನಗಳಿಗೆ ಅದು ತಲುಪ್ತಿತ್ತು, ಎಷ್ಟು ಜನಗಳ ಒಂದು ಕೈ ಸನ್ನೆಯಲ್ಲಿ ಎಷ್ಟು ಲಕ್ಷ ಜನ ಸೇರ್ತಾ ಇದ್ರು ಅನ್ನೋದು ಅವರು ಬರ್ತಿಂದ ನೋಡಿದ್ದಾರೆ ಪವರ್. ಬಟ್ ಅದಷ್ಟಾಗಿನೂ ಹೌ ಸಿಂಪಲ್ ಈಸ್ ಅಂತಂದರೆ ಅದು ನಿಮಗೂ ಕೂಡ ಅವ್ರ ಜೊತೆ ಒಡನಾಟ ಇರುತ್ತೆ, ನೋಡಿರ್ತೀರ. ಸೊ ನಾನೇನು ಅದ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಅದು ದಟ್ ಈಸ್ ದ ರೀಸನ್ ಅಪ್ಪು ಸರ್ ಈಸ್ ಅಪ್ಪು ಸರ್. ಐ ಥಿಂಕ್ ಅಪ್ಪು ಸರ್ ಈಸ್ ಇರ್ರಿಪ್ಲೇಸಬಲ್ ಆ ಒಂದು ಇದಕ್ಕೆ. ಆ್ಯಂಡ್ ಹೀ ಈಸ್ ವೆರಿ 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 ಡೌನ್ ಟು ಅರ್ತ್ ಆ್ಯಂಡ್ ತುಂಬ ಹಂಬಲ್ಲು. ತುಂಬ ಏನು ಹೇಳಬೇಕು ಅಂತಂದರೆ, ಅವರು ಹೇಳೋರು ನಾವೊಂದು ರೆಮ್ಯುನರೇಷನ್ ಏನು ತೊಗೋತಾರಲ್ಲ ಅದರಲ್ಲಿ ಒಂದು ಭಾಗ ಸೇವೆಗೆ ಇಟ್ಬಿಡೋರು, ಅದನ್ನು ಹೇಳೋರು ಇನ್ ದ ಸೆನ್ಸ್ ನಾವು ಹೇಳ್ಕೊತಿರ್ಲಿಲ್ಲ. ನಾವು ಏನಾರು ಸ್ವಲ್ಪ ಕೆದಕಿ ನಾವು ಹಿಂಗೆ ಕೇಳಿದಾಗ ಅಂದರೆ ಟು ಗ್ರಾಸ್ಪ್ ಸಮಥಿಂಗ್ ಹಂಗೆ ಹೇಳೋರು. ನನಗೆ ರಣವಿಕ್ರಮ ಚಿತ್ರದ ಶೂಟಿಂಗ್ ನಡಿಬೇಕಾದ್ರೆ ಜ್ಞಾಪಕ ಇದೆ, ನಾವು ಬಳ್ಳಾರಿ ಇದು ಹಂಪೆಯಲ್ಲಿ ಒಂದು ಸೆಟ್ ಹಾಕಿದ್ವಿ, ತುಂಬ ದೊಡ್ಡ ಸೆಟ್, ಒಂದು ಹಳ್ಳಿದೆ ಸೆಟ್ ಹಾಕಿದ್ವಿ. ಅಲ್ಲಿ ಮಾಡಬೇಕಾದ್ರೆ ಜೂನಿಯರ್ ಆರ್ಟಿಸ್ಟ್ಗಳೆಲ್ಲ ಬಂದಿದ್ರು. ಅಲ್ಲಿ ಒಬ್ಬರು ಮಗು ತಂದೆ ಏನೋ ಓಡೋಗ್ಬಿಟ್ಟಿದ್ರು, ಇರಲಿಲ್ಲ, ಆ ಜೂನಿಯರ್ ಆರ್ಟಿಸ್ಟ್ನ ಮಗು. ಸೊ ಆ ಮಗುನ 10th ಓದಿಸೋವರೆಗೂ ಏನೇನು ವ್ಯವಸ್ಥೆ ಮಾಡಬೇಕು ಆ ಥರ ಎಲ್ಲ ಮಾಡಿ, ಸೊ ಅದು ಸಡನ್ನಾಗಿ ಇನ್ಸ್ಟೆಂಟ್, ಆಮೇಲೆ ಇಟ್ ಇಸ್ ಅಪ್ರೂವ್ಡ್ ದೇರ್ ಓನ್ಲಿ ಆ್ಯಂಡ್ ಮುಗೀತು ಆ ಥರ.
ಹಾಂ, ಅಲ್ಲೇ ಅಲ್ಲೇ ಮಾಡಿದ್ರು ಅದನ್ನ. ಆ ಥರ ಅಲ್ಲಿ ಸುತ್ತಮುತ್ತದಲ್ಲಿ ಒಂದೆರಡು ಸ್ಕೂಲ್ ದತ್ತುನು ತಗೊಂಡಿದ್ರು. ಹ್ಮ್. ಅಂದ್ರೆ ಇದೆಲ್ಲ ನಮಗೆ ಯಾವ ಗ್ಯಾಪಲ್ಲಿ ಹೋಗಿ ಇದೆಲ್ಲ ಆಗ್ತಾ ಇತ್ತು ನಮಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ಬಟ್ ಇದು ಆ ಮಗುದ್ ಇದು ಮಾಡಿ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಸೊ ಈ ಥರ ಅಪ್ಪು ಸರ್ ಅವರು ಅಭಿನಯ ಇದು ಎಲ್ಲ ಅದ್ರ ಜೊತೆಗೆ ಅದೊಂದು ಭಾಳ ವಿಶೇಷವಾದಂಥ ವ್ಯಕ್ತಿತ್ವ. ಅದು ಐ ಥಿಂಕ್ ನಾನು ಫಸ್ಟ್ ಆಫ್ ಆಲ್ ನಾನು ಅಪ್ಪು ಸರ್ ಇಲ್ಲ ಅನ್ನೋದನ್ನು ಯಾವತ್ತೂ ನಂಬೋದು ಇಲ್ಲ. ಅವರೆಲ್ಲ ಫಾರಿನಲ್ಲೋ ಎಲ್ಲ ಶೂಟಿಂಗ್ ಹೋಗಿದ್ದಾರೆ. ಆ ಒಂದು ಕಲ್ಪನೆಯಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವಾಗ ನೋಡಿ, ಫಸ್ಟ್ ನಾವು ಇಲ್ಲಿಂದ ಅಪ್ಪು ಸರ್ನ ಭೇಟಿ ಆಗಕ್ಕೆ ಹೋಗ್ಬೇಕು ಅಂತಂದರೆ ಸದಾಶಿವನಗರಕ್ಕೆ ಹೋಗ್ತಾ ಇದ್ವಿ. ಸದಾಶಿವನಗರಕ್ಕೆ ಹೋದರೆ ನಿಮಗೆ ಒಬ್ಬ ಅಪ್ಪು ಸರ್ನ ಮಾತ್ರ ಮೀಟ್ ಆಗೋಕ್ಕೆ ತಲೆಯಲ್ಲಿರ್ತಾ ಇತ್ತು ನಮಗೆ ಸದಾಶಿವನಗರಕ್ಕೆ ಹೋಗ್ಬೇಕು. ಈಗ ಅಪ್ಪು ಸರ್ ಎಲ್ಲ ಕಡೆ ಇದ್ದಾರೆ. ಅದ್ಭುತ, ಹೆಂಗೆ ಹೇಳ್ಬಿಟ್ರಿ, ಎಷ್ಟು ಎಂತ ಮಾತು. ಸರಿನಾ? ಅಣುವಿನಲ್ಲೂ ಅಪ್ಪು ಸರ್ ಇದ್ದಾರೆ ಈಗ. ಸೊ ಹಾಗಾಗಿ ಐ ಥಿಂಕ್ ವಿಲ್ ನೆವರ್ ಮಿಸ್ ಹಿಮ್, ವಿ ಕ್ಯಾನ್ ನೆವರ್ ಮಿಸ್ ಹಿಮ್. ಏನು ಅನ್ಸುತ್ತೆ ನಿಮಗೆ, ಏನು ಫೀಲ್ ಅನ್ಸುತ್ತೆ ಅಪ್ಪು ಸರ್ ಜೊತೆ ಒಡನಾಟ ನಿಮಗೆ ಸಿಕ್ಕಿದ್ದು? ನೀವು ಹೇಳಿದ್ರಿ ಸ್ಕೂಲ್ ಡೇಸಲ್ಲಿ ನಾವು ಅಪ್ಪು ಸರ್ ಸಿನಿಮಾಗಳನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ್ವಿ. ಅಪ್ಪು ಸರ್ ಹೀರೋ ಆದಾಗ ನೀವು SLC ಇದ್ರಿ, ನೀವು ಹೈಸ್ಕೂಲ್ನ ಧಾರವಾಡ ಪದ್ಮಾ ಥಿಯೇಟರ್ ಇದೆ ಧಾರವಾಡದಲ್ಲಿ. ಐ ಥಿಂಕ್ ಅದು ಮುಚ್ಚಿಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಈಗ. ಓಕೆ, ಧಾರವಾಡದಲ್ಲಿ ಪದ್ಮಾ ಥಿಯೇಟರ್ ಅಂತ ಇದೆ. ಅಲ್ಲಿ ನಮ್ಮ ಚಿಕ್ಕಪ್ಪನೇ ಆಪರೇಟ್ರು, ಪ್ರೊಜೆಕ್ಷನ್ ಆಪರೇಟರ್. ಸೊ ಅಲ್ಲಿ ಆ ಸಿನಿಮಾನ ನೋಡಿದ್ದೀನಿ ನಾನು. ಏನು ವಾರ ಡೈಲಿ ಹೆಂಗೂ ಫ್ರೀ, ಸೀದಾ ಡೈಲಿ ಹೋಗೋದು, ಬೆಳಗ್ಗೆ ನೋಡೋದು ಪಿಕ್ಚರ್, ತಿರ್ಗಿ ವಾಪಸ್ ಬರೋದು, ತಿರ್ಗಿ ಹೋಗೋದು, ಬೆಳಗ್ಗೆ ನೋಡೋದು ಪಿಕ್ಚರ್. ನಮ್ಗೆ ಪುಷಪ್ಪು, ಸಮರ್ ಸಾಲ್ಟ್ ಹೊಡೆಯೋದು ಎಲ್ಲ ಏನೋ ಕ್ರೇಜ್ ಅದು. ಆ ಡೈಲಾಗ್ ಡೆಲಿವರಿ, ಇದು ಎಕ್ಸ್ಟ್ರಾ, ಎಸ್ಪೆಷಲಿ ದ ಡ್ಯಾನ್ಸ್. ನಾನಂತೂ ಅದು ಎಷ್ಟು ಕಡೆ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟಿದ್ದೀನಿ ಆ ಡ್ಯಾನ್ಸ್ನ. ತಾಲಿಬಾನ್ ಅಲ್ಲ, ಹೌದಾ, ಎಷ್ಟು ಕಡೆ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟಿದ್ದೀನಿ ನನಗೆ ಜ್ಞಾಪಕನೇ ಇಲ್ಲ, ಅಷ್ಟು ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಅಂದರೆ ಫಸ್ಟ್ ಆಫ್ ಆಲ್ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರ್ತೀನಿ ಅನ್ನೋದು ನನಗೆ ಈಗಲೂ ಕೂಡ ನಂಬಕ್ಕಾಗ್ತಾ ಇಲ್ಲ. ಇದೆಲ್ಲ ಹೆಂಗೆ ಮಾಡಿದ್ದೀನಿ ಅಂತ ನನಗೇನೆ ಆಶ್ಚರ್ಯ ಆಗುತ್ತೆ ಅನ್ಸುತ್ತೆ. ಬಿಕಾಸ್ ಅದ್ರ ಜೊತೆ ಅಪ್ಪು ಸರ್ಗೆ 2 ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ಅನ್ನೋದು ಐ ಥಿಂಕ್ ನನ್ನ ಬಾಳಿನ ಭಾಳ ದೊಡ್ಡ ಅದೃಷ್ಟ. ಅಪ್ಪು ಸರ್ ಹೀರೋ ಆದಾಗ ನೀವು SLC, ಅಲ್ಲಿಂದ ಸರಿಯಾಗಿ 2002 2015 2013ರಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ. 14ರಲ್ಲಿ ರಿಲೀಸ್. 12 ವರ್ಷಗಳಲ್ಲಿ ಇಮ್ಯಾಜಿನ್ ನಿಮ್ಮ ಜರ್ನಿನ. ಊರಲ್ಲಿ ಅಪ್ಪು ಸರ್ ಹೀರೋ ಆದಾಗ ಸಿನಿಮಾ ನೋಡಿರ್ತೀರಿ, 12 ವರ್ಷ ಆದ್ಮೇಲೆ ನಿಮ್ಮ ಜರ್ನಿ ಎಲ್ಲಿಗೆ ಬರುತ್ತೆ? ಅಪ್ಪು ಸರ್ ನಿರ್ದೇಶನ ಮಾಡೋದಕ್ಕೆ ಏನ್ ಮೆಮೊರೀಸ್? ಈಗ ಏನ್ ಅನ್ಸುತ್ತೆ? ರಣವಿಕ್ರಮ ಸರ್, ರಣವಿಕ್ರಮ ಆಕ್ಚುಲಿ ಏನಾಯ್ತು, ಗೂಗ್ಲಿ ಅಲ್ಟ್ರಾ ಬ್ಲಾಕ್ ಬಸ್ಟರ್ ಆಗಿತ್ತು. ಗೂಗ್ಲಿನ ನಾಗ ಚೈತನ್ಯ ಅವ್ರಿಗೆ ರೀಮೇಕ್ ಮಾಡಬೇಕು ಅಂತ ಹೇಳಿ ತೆಲುಗುಲಿ ಸುರೇಶ್ ಸ್ಟುಡಿಯೋ ಇದೆಯಲ್ಲ, ಅಲ್ಲಿ ಇದು ನಾನು ನಾಗ ಚೈತನ್ಯ ಎಲ್ಲ ಸಿನಿಮಾ ನೋಡಿ ಅವ್ರಿಗೆ ಕನ್ನಡದಲ್ಲಿ ನಾನು ಒಟ್ಟಿಗೆ ಕುತ್ಕೊಂಡು ನೋಡಿ ಎಲ್ಲ ಆಗಿತ್ತು. ನಾಗ ಚೈತನ್ಯ ಮಾಡ್ಬೇಕಾಗಿತ್ತು. ಇದೇ ನಮ್ಮ ಪೋಟುಗಾಡು ಪಿಕ್ಚರ್ ಕೂಡ ತೆಲುಗು ಕೂಡ ಮಾಡಿದ್ದೆ ಒಂದು ಡೈರೆಕ್ಷನ್, ಪೋಟುಗಾಡು ಅಂತ ಹೇಳಿ. ನನ್ನ ಗೋವಿಂದ ರೀಮೇಕ್, ಅದೇ ಪ್ರೊಡ್ಯೂಸರ್ಸು ಗೂಗ್ಲಿ ರೀಮೇಕ್ ಮಾಡಬೇಕು ಅಂತ ಹೇಳಿ ಎಲ್ಲ ಆಗಿತ್ತು. ನಾನು ವಾಸ್ ಎಕ್ಸೈಟೆಡ್, ಎಲ್ಲ ಆಗು ಮಾತುಕತೆನೂ ಆಗಿ ಎಲ್ಲ ಆಗಿತ್ತು. ನನಗೊಂದು ಕಾಲ್ ಬರುತ್ತೆ, ಹೀಗೆ ಅಪ್ಪು ಸರ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ. ನಾನು ಎಲ್ಲ ಬಿಟ್ಟು ಓಡ್ ಬಂದ್ಬಿಟ್ಟೆ. ಕೇಳ್ದೆ ಫ್ಲೈಟ್ ಟಿಕೆಟ್ ಹಾಕೊಂಡು ಬಂದ್ಬಿಟ್ಟು ಇನ್ನೇನ್ ಬೇಕು ಅದಕ್ಕಿಂತ ಅಂತ ಹೇಳಿ. ಸೊ ನೀವು ಹೈದರಾಬಾದಲ್ಲಿ ಸೊ ಬಂದ್ಬಿಟ್ಟೆ. ಸೊ 2 ಕತೆ ಹೇಳಿದ್ದೆ ನಾನು. ಆವಾಗ ರಾಘಣ್ಣ ಅವರನ್ನು ಎಲ್ಲ ಕುತ್ಕೋತಾ ಇದ್ರು ಕತೆ ಕೇಳೋದಕ್ಕೆ. ಸೊ 2 ಕತೆ ಹೇಳಿದ್ದೆ. ಸೊ ಇದು ಇಷ್ಟ ಆಯ್ತು ಅವ್ರಿಗೆ, 2 ಇಷ್ಟ ಆಗಿತ್ತು. ಬಟ್ ಅವ್ರಿಗೆ ಇದು ಸ್ವಲ್ಪ ಚೆನ್ನಾಗಿರುತ್ತೆ, ವೆಯ್ಟೇಜ್ ಇರುತ್ತೆ, ಇದನ್ನ ಮಾಡೋಣ ಅಂತೇಳಿ. ಸೊ ಜಯಣ್ಣ ಅವರು ಕೂಡ ಭಾಳ ಖುಷಿ. ಅಂದರೆ ನೀವು ನೋಡಿ, ಈಗೆಲ್ಲ ಇವ್ರು ದೊಡ್ಡಮ್ಮ ಇದೆಲ್ಲ ಗನ್ಗಳು ಮಾಡಿದ್ರೆ, ನಾವು ರಣವಿಕ್ರಮದಲ್ಲೇ ಅಪ್ಪು ಸರ್ ಅವೆಲ್ಲ ಹಿಡಿದು ಮಾಡಿಬಿಟ್ಬಿಟ್ಟಿದ್ದಾರೆ. ಅಂದರೆ ಆ ರೇಂಜ್ಗೆ ಆ್ಯಕ್ಷನ್ನು, ಟ್ರೈನ್ ಸೀಕ್ವೆನ್ಸ್, ಫೈಟ್ಸು, ನನಗೆ ಥರೋ ಒಂದು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು ಅನ್ನೋದೇ ಇದ್ದಿತ್ತಲ್ಲ. ಅಪ್ಪು ಸರ್ ಕರಿಯರ್ನಲ್ಲಿ ನಾನು ನೋಡಿರೋಂಗೆ ಕಂಪ್ಲೀಟ್ ಆ್ಯಕ್ಷನ್ ಸಿನಿಮಾ ಅಂತ ಇರೋದೇ ರಣವಿಕ್ರಮ. ಅವ್ರಿಗೊಂದು ಆಸೆ, ಇನ್ನೂ ಬೇರೆ ಬೇರೆ ಆಸೆಗಳಿತ್ತು. ಬಟ್ ಆದರೆ ಅವ್ರು ಈ 29 ಸಿನಿಮಾಗಳಲ್ಲಿ ಹೀರೋ ಆಗಿದಾರಲ್ಲ, ಆ ಎಲ್ಲ ಸಿನಿಮಾಗಳಲ್ಲೂ ಅಲ್ಲ ದಿ ಬೆಸ್ಟ್ ಆಕ್ಷನ್ ಬರ್ದಿರೋದೇ ಕತೆ ಆಕ್ಷನ್ಗೆ ಅಂತಾನೆ ಬರ್ದಿರೋದು. ಅಂದ್ರೆ 8 ಫೈಟ್ಸ್ ಇದೆ ಫಿಲ್ಮಲ್ಲಿ. ಹೌದು, ಒಂದೊಂದು ವೆರೈಟಿ ಫೈಟ್ಸ್. ಬ್ರಿಟಿಷ್ ಪೀರಿಯಡ್ ಅಲ್ಲಿ ಬರುವಂತ ಫೈಟ್ ಆಗ್ಬೋದು, ಆದ್ಮೇಲೆ ಈಗಿರುವಂತ ಫೈಟ್ ಆಗ್ಬೋದು, ಒಂದು ಮಣ್ಣಿನ ಕತೆ ಇಟ್ಕೊಂಡು
ಮಾಡಿದ್ದಂಥ ಕತೆ ಅದು. ಹ್ಞೂ ಹ್ಞೂ ಸೊ ಅದು ಫಿಲ್ಮ್ ಫೇರ್ ತಗೊಳ್ತಾರೆ ಅಪ್ಪು ಸರ್. ಅದಕ್ಕೆ ಹ್ಞೂ ಕರೆಕ್ಟ್. ಫಿಲ್ಮ್ ಫೇರ್ ತಗೊಂಡಾಗ ಯಾವುದೋ ಬೇರೆ ನಂಬರಿಂದ ಮಾಡ್ಬಿಟ್ಟಿದ್ದಾರೆ ಫೋನ್ ನನಗೆ. ಓಕೆ. ಮಾಡ್ಬಿಟ್ಟು ಏ ಪವನ್ ಥ್ಯಾಂಕ್ ಯು ರೀ. ನಾನು ಯಾರಿದು? ನಾನು ರೀ ಅಪ್ಪು. ಅಯ್ಯೋ ಸರ್ ಇದ್ಯಾವ ನಂಬರ್ ಸರ್? ಥ್ಯಾಂಕ್ ಯು ಸೋ ಮಚ್. ನಿಮಗೆ ಪ್ರೊಡ್ಯೂಸರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್. ನಿಮ್ಮ ಎಫರ್ಟ್ಗಳಿಂದ ನಿಮ್ಮ ಕಾನ್ಫಿಡೆನ್ಸಿಂದ ನನ್ನ ಮೇಲೆ ಇದ್ದಿದ್ದರಿಂದ ಗಾಟ್ ಫಿಲ್ಮ್ ಫೇರ್. ಹ್ಞೂ ಸರ್ ಎಂತ ಮಾತು ಹೇಳ್ತಿದ್ದೀರಾ ನೀವು ಅಂದರೆ ದಟ್ ಶೋಸ್ ಅಲ್ವಾ? ಸಿಂಪ್ಲಿಸಿಟಿ. ಸಿಂಪ್ಲಿಸಿಟಿ. ಸೊ ಐ ವಾಸ್ ವೆರಿ ಹ್ಯಾಪಿ ವೆನ್ ಈ ಗಾಟ್ ಫಿಲ್ಮ್ ಫೇರ್ ಅವಾರ್ಡ್ ಫಾರ್ ದಟ್, ಸೈಮಾ ಅವಾರ್ಡ್ ಫಾರ್ ದಟ್. ಸ್ಟೇಟ್ ಅವಾರ್ಡ್ ಕೂಡ ಬಂತು ಅಂತ ಅನ್ಸುತ್ತೆ ಯಾವುದೋ ಒಂದು ವಿಭಾಗದಲ್ಲಿ ಆ ಪಿಕ್ಚರ್ಗೆ. ಫಿಲ್ಮಿಗೆ ಬಂತು, ಅವ್ರಿಗೆ ಬರಲಿಲ್ಲ. ಫಿಲ್ಮಿಗೆ ಬಂತು ಅಂತ ಅನ್ಸುತ್ತೆ. ಹಾಂ ಸೊ ಅದು ಒಂದು ಬಹಳ ಸುಂದರವಾದ ನೆನಪು ಅಲ್ವಾ? ಅದಕ್ಕಿಂತ ಮೊದಲು ಅಪ್ಪು ಸರ್ ಭೇಟಿ ಮಾಡಿದ್ರು ನೀವು? ಅದಕ್ಕಿಂತ ಮುಂಚೆ ಐ ಥಿಂಕ್ ನಂದು ಗೋವಿಂದಾಯನಮ ಸಿನಿಮಾ ಆಗಿತ್ತು. ಗೂಗ್ಲಿಗೆ ಲೊಕೇಶನ್ ಹುಡುಕ್ಬೇಕಾದ್ರೆ ಈ ಗೋಪಾಲನ್ ಮಾಲ್ ಇದೆಯಲ್ಲ ರಾಜರಾಜೇಶ್ವರಿ, ಹೌದು. ಅಲ್ಲಿ ಯಾರೇ ಕೂಗಾಡಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು. ಹ್ಞೂ ಶೂಟಿಂಗ್ ನಡೀತಾ ಇತ್ತು Okay. ಯಾರೇ ಕೂಗಾಡಲ್ಲಿ ಗೊತ್ತಾಯ್ತು. ಹ್ಞೂ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಫ್ಲಾಶ್ ಮೀಟ್ ಅಷ್ಟೇ, ಅಂದ್ರೆ ವೆರಿ ಕ್ವಿಕ್ ಮೀಟಿಂಗ್. ಜಸ್ಟ್ ಐ ಮೆಟ್ ಅಪ್ಪು ಸರ್. ಅವ್ರಿಗೆ ಪ್ಯಾರಿಗೆ ಆಗ್ಬಿಟ್ಟೈತೆ. ಏ ಕೋಡ್ನೇನಾ ಕನ್ನಡದ ಕೋಟ್ಯಾಧಿಪತಿಲೆಲ್ಲ ಕೇಳಿದಿನ್ರಿ ಕ್ವಶನ್ ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಓಕೆ ಓಕೆ ಓಕೆ. ಪ್ಯಾರಿಗೆ ಪ್ರಶ್ನೆಗಳು ಬರುತ್ತಲ್ಲ, ಆಗ್ಬಿಟ್ಟೈತೆ. ಹೇಗಿತ್ತು? ಅವತ್ತು ಕೂಡ ಅನ್ಕೊಂಡಿರ್ಲಿಲ್ಲ ಅಪ್ಪು ಸರಿಗೆ ಅದು 3ನೇ ಸಿನಿಮಾನೇ ನಾನು ಡೈರೆಕ್ಟ್ ಮಾಡ್ತೀನಿ, ನನ್ನ ಕರಿಯರ್ನ 3ನೇ ಸಿನಿಮಾನೇ ಡೈರೆಕ್ಟ್ ಮಾಡ್ತೀನಿ ಅಂತ. ಸೊ ಹಿ ಈಸ್ ಆಲ್ಸೋ ಎ ಬಿಗ್ಗೆಸ್ಟ್ ಬಿಲೀವರ್ ಆಫ್ ಚಾಮುಂಡೇಶ್ವರಿ. ಐ ಆಮ್ ಆಲ್ಸೋ ಎ ಬಿಗ್ ಬಿಲೀವರ್ ಆಫ್ ಚಾಮುಂಡೇಶ್ವರಿ. ಐ ಥಿಂಕ್ ದಟ್ ವಾಸ್ ಅ ಕಾಮನ್ ಪಾಯಿಂಟ್ ಬಿಟ್ವೀನ್ ಅಸ್. ಆ ಎನರ್ಜಿನೇ ಕನೆಕ್ಟ್ ಮಾಡಿಸ್ತು. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಉಡಿಯರ್ ಮಾತಾಡ್ತಾ ಇದ್ದೀನಿ. ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು, ಗೆಳೆಯರು, ಚಿತ್ರರಂಗದ ಗೆಳೆಯರು. ಅವರು ಸ್ಯಾಟಲೈಟ್ ಚಾನಲಿಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಈ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.